ಕೃಷಿ ಜಮೀನು. ಶ್ರೇಯಸ್ ಪಟೇಲ್ ಮತ್ತು ಪತ್ನಿ ಬಳಿ 20 ಎಕರೆ ಕೃಷಿ ಜಮೀನು ಇದೆ. ಇದರ ಮೌಲ್ಯ 1.67 ಕೋಟಿ ರೂಪಾಯಿ. ಸೂರಜ್ ರೇವಣ್ಣ ಬಳಿ ಬರೋಬ್ಬರಿ 82 ಎಕರೆ ಕೃಷಿ ಜಮೀನು ಇದೆ. ಇದರ ಮೌಲ್ಯ 34 ಕೋಟಿ ರೂಪಾಯಿ. ಹೆಚ್ಚು ಜಮೀನು ಇರೋದು ಸೂರಜ್ ರೇವಣ್ಣ ಬಳಿ. ಕೃಷಿಯೇತರ ಸೈಟು. ಶ್ರೇಯಸ್ ಪಟೇಲ್ ಮತ್ತು ಪತ್ನಿ ಬಳಿ 12 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 3.60 ಕೋಟಿ. ಸೂರಜ್ ರೇವಣ್ಣ ಬಳಿ 9 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 13.53 ಕೋಟಿ. ಹೆಚ್ಚು ಸೈಟುಗಳಿರೋದು ಶ್ರೇಯಸ್ ಪಟೇಲ್ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ಸೈಟುಗಳಿರೋದು ಸೂರಜ್ ರೇವಣ್ಣ ಬಳಿ. ವಾಣಿಜ್ಯ ಕಟ್ಟಡ. ಶ್ರೇಯಸ್ ಪಟೇಲ್ ಮತ್ತು ಪತ್ನಿ ಬಳಿ 2 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 34 ಕೋಟಿ. ಸೂರಜ್ ರೇವಣ್ಣ ಬಳಿ 5 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 14 ಕೋಟಿ. ಹೆಚ್ಚು ವಾಣಿಜ್ಯ ಕಟ್ಟಡಗಳಿರೋದು ಸೂರಜ್ ರೇವಣ್ಣ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ಕಟ್ಟಡ ಇರೋದು ಶ್ರೇಯಸ್ ಪಟೇಲ್ ಬಳಿ. ಸಾಲ ಕೊಟ್ಟಿರೋದು. ಶ್ರೇಯಸ್ ಪಟೇಲ್ ಮತ್ತು ಪತ್ನಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 53 ಲಕ್ಷ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಸೂರಜ್ ರೇವಣ್ಣ ಅದು 0. ಈ ವಿಚಾರದಲ್ಲಿ ಶ್ರೇಯಸ್ ಪಟೇಲ್ ಮುಂದಿದ್ದಾರೆ. ಒಟ್ಟು ಆಸ್ತಿ. ಶ್ರೇಯಸ್ ಪಟೇಲ್ ತಮ್ಮ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 42 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಸೂರಜ್ ರೇವಣ್ಣ ತಮ್ಮ ಬಳಿ ಬರೋಬ್ಬರಿ 65 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಬ್ಬರಲ್ಲಿ ಸೂರಜ್ ರೇವಣ್ಣನೇ ಹೆಚ್ಚು ಶ್ರೀಮಂತ.